ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮನುಷ್ಯನಿಗೆ ಕನಸು ಬೀಳೋದು ಸಹಜವಾಗಿರುವಂತಹ ಪ್ರಕ್ರಿಯೆ. ಈ ಕನಸು ಬೀಳೋದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ, ಅಥವಾ ಇದು ಏನಾದ್ರೂ ಮುನ್ಸೂಚನೆಯನ್ನ ನೀಡುತ್ತಾ? ನಮ್ಮ ರಾಶಿ ಫಲಗಳಿಗೂ ಕನಸುಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಈ ಕುರಿತು ವಿಸ್ತೃತವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಈಗ ವೃಶ್ಚಿಕ ರಾಶಿ ಬಗ್ಗೆ ಮಾತಾಡೋದಾದ್ರೆ, ಈಗ ಇದೊಂದು ಹಾಸ್ಯಾಸ್ಪದ ಅಂತ ಅನಿಸ್ಬೋದು ಈ ಒಂದು ವಿಷಯ ನಾನೀಗ ಹೇಳೋದು. ಈ ಹಿಂದೆ ಎಲ್ಲ ನಮ್ಗೆ ಗೊತ್ತಿರ್ಬೋದು, ಓಸಿ ಆಟ ಆಡ್ತಾ ಇದ್ರು ಅಂತ ಹೇಳ್ತಾ ಇದ್ವಿ ಗ್ರಾಮೀಣ ಭಾಗದಲ್ಲಿ. ಅದೇ ರೀತಿ ಕೆಲವರು ಲಾಟರಿ ಟಿಕೆಟ್ ಅನ್ನ ಖರೀದಿಸುದು ಅಂತ ಹೇಳ್ತಾರೆ. ಇದೆಲ್ಲ ಮುಂಚೆ ಒಂದು ಕನ್ಸಲ್ಲಿ ಒಂದು ನಂಬರ್ ಬಂದಿರ್ತದೆ, ಅಥವಾ ಏನೋ ಒಂದು ವಸ್ತುಗಳು, ಪ್ರಾಣಿಗಳು, ಅಥವಾ ಏನೋ ಒಂದು ಬಂದಿರುತ್ತೆ. ಅದ್ರ ಮೇಲೆ ನಾವೊಂದು ಸಂಖ್ಯೆಗಳನ್ನ ಆಧರಿಸಿ ನೆಕ್ಸ್ಟ್ ಡೇ ಹೋಗ್ಬಿಟ್ಟು, ಮರುದಿನ ಹೋಗ್ಬಿಟ್ಟು ನಾವು ಆ ನಂಬರ್ ಅನ್ನ ಕಟ್ತೇವೆ. ಅಂದ್ರೆ ಕನ್ಸಲ್ಲೇನೋ ನಮ್ಗೆ ಸೂಚನೆ ಕೊಡ್ತಾ ಇದೆ, ಈ ನಂಬರ್ ಅನ್ನ ಕಟ್ಟಿದ್ರೆ ಸಿಗ್ಬೋದು ಅಂತ ಹೇಳಿ. ಕೆಲವೊಂದು ಸಲ ಅದಾಗಿರುವಂತ ಉದಾಹರಣೆನೂ ಇದೆ, ಲಾಟ್ರಿ ಗೆದ್ದಂತಹ ಉದಾಹರಣೆಗಳು ಕೂಡ ಇದೆ. ಇದೆಲ್ಲ ನಿಜ ಆಗುತ್ತಾ ಹೇಗೆ ಅಂತ? ಅದು ಒಂದು ಕನಸಿನ ಸಂದರ್ಭದಲ್ಲಿ ಒದಗಿ ಬಂದಂತಹ ವಿಚಾರ. ಅದು ನೀವು ಹೇಳಿದ ಹಾಗೆ ವೃಶ್ಚಿಕ ರಾಶಿಯವರಿಗೆ ಅಂತ ನೇರವಾಗಲ್ಲ, ಎಲ್ಲ ರಾಶಿಯವರಿಗೂ ಸೇರಿದಂತೆ. ವೃಶ್ಚಿಕ ರಾಶಿಯವರಲ್ಲಿ ಒಂದು ವಿಶೇಷವಾದ ಶಕ್ತಿ ಹೇಗೆ ಒದಗಿ ಬರುತ್ತೆ ಅಂತಂದ್ರೆ, ಅವರಿಗೆ ಅವರ ಜಾತಕದಲ್ಲಿ ಮುಖ್ಯವಾಗಿ ಅನುರಾಧ ನಕ್ಷತ್ರ, ಅದಕ್ಕೆ ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಒಂದು ಸೈನ್ಸ್ ಪ್ರಕಾರ ಈ ಒಂದು ಅನುರಾಧ ನಕ್ಷತ್ರ ಏನಿದೆ ಅದು ಬಹಳ ಮಹತ್ವದ ರಾಶಿ. ಅದು ಅನೇಕ ರೀತಿಯ ದಿವ್ಯಗಳನ್ನು ತನ್ನ ಆಂತರ್ಯದಲ್ಲಿ ಹೊತ್ತಿರುವಂತಹ, ಆ ದಿವ್ಯದ ಮೂಲಕವಾಗಿ ವಿಶಿಷ್ಟವಾದ ಶಕ್ತಿಯನ್ನು ಪಡೆಯಬಹುದಾದಂತಹ ಅಪರೂಪದ ಗುಣಗಳನ್ನು ಹೊಂದಿದಂಥದ್ದು. ಈಗ ಮದುವೆ ಸಂದರ್ಭದಲ್ಲೂ ನಾವು ಮದುವೆಗೆ ಎಲ್ಲ 12 ಫ್ಯಾಕ್ಟರ್ಸ್ಗಳನ್ನು ನಾವು ಸಂಯೋಜಿಸಿಕೊಂಡಾಗ 36 ಮಾರ್ಕ್ನಲ್ಲಿ 18 ಮಾರ್ಕ್ ಬಂತೋಳಾದರೆ ಈ ಮದುವೆಯನ್ನು ಮಾಡಬಹುದು. ಅಂದರೆ ಮೊದಲೆಲ್ಲ 8 ಆಣೆ ರೂಪಾಯಿಗಳ ಲೆಕ್ಕದಲ್ಲಿ ಹೇಳ್ತಾರೆ, 8 ಆಣೆ ಆಗತ್ತೆ, ಇದು ಮದುವೆ ಮಾಡ್ಕೊಳ್ಬಹುದು. ಈಗ ಆಗಲ್ಲ. ಈಗ ವಿ ಹ್ಯಾವ್ ಟು ರೀಡ್ ದ ಥಿಂಗ್ಸ್ ಬಿಟ್ವೀನ್ ದಿ ಲೈನ್ಸ್. ಅಂದರೆ ಮೊದಲು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾ ಇದ್ರು. ಇವತ್ತು ಒಂದು ಸುಳ್ಳು ಹೇಳಿದ್ರು ಕಷ್ಟ ಆಗುತ್ತೆ, ಬಿಡಿ, ಅದು ಮದುವೆಗೆ ಸಂಬಂಧಿಸಿದ್ದಾಯ್ತು. ಅನುರಾಧ ನಕ್ಷತ್ರ ಆದವರೇ ಆಗಿದ್ದಿದ್ರೆ ಜಾತಕ ನೋಡೋದೇ ಬೇಡ, ಮದುವೆಯನ್ನು ಮಾಡಿಬಿಡಬಹುದು ಅನ್ನುವಂಥದ್ದು ಒಂದು ಭಾವನೆ ಇದೆ. ಆದರೆ ಇದು ಏನಾಗುತ್ತೆ, ಕಾಲಾಯ ತಸ್ಮೈ ನಮ ಅಂತ ಏನೋ ಒಂದು ವಿಚಿತ್ರವಾದ ಸ್ಥಿತಿ ನಾವು ಕಾಲಕ್ಕೆ ಹೇಳ್ತೇವೆ. ಕಾಲಕ್ಕೆ ಒಂದು ನಾವು ನಮಸ್ಕಾರ ಮಾಡಬೇಕಾಗತ್ತೆ. ಇವತ್ತಿನ ಕಾಲ ಕೇವಲ ಒಂದು ಇಷ್ಟು ಮಾರ್ಕ್ಸ್ಗಳು ಬಂದಿವೆ ಅನ್ನೋದರ ಬಗ್ಗಾಗಿ ಮದುವೆಯನ್ನು ನಾವು ನಿಷ್ಕರ್ಷೆ ಮಾಡಿಬಿಟ್ರೆ ಕಷ್ಟಕ್ಕೂ ಒಳಗಾಗುವಂತಹ ಸ್ಥಿತಿಗತಿಗಳು ಬರ್ತವೆ. ಯಾಕೆಂದರೆ ಈಗ ಅನೇಕ ವಿಚಾರಗಳನ್ನು ಮದುವೆ ವಿಚಾರದಲ್ಲಿ ಬಿಟ್ವೀನ್ ದಿ ಲೈನ್ಸ್ ಓದಬೇಕಾಗುತ್ತೆ. ಯಾಕೆ ಅಂತಂದರೆ ಕಾಲದ ರೀತಿ ಆಗಿದೆ. ಕಾಲದ ಸೊಸೈಟಿಯಲ್ಲಿ ಒಂದೊಂದು ಕಾಲಕ್ಕೆ ಒಂದೊಂದು ವಿಚಾರಗಳು ಏನಾಗುತ್ತೆ, ತನ್ನದೇ ಆದಂಥ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆ ಮಹತ್ವದ ವಿಚಾರಕ್ಕೆ ನಾವು ಕಟುವಾದ ವಿಮರ್ಶೆಯನ್ನು ಅಥವಾ ಕಟುವಾದ ಒಂದು ಅದ್ಭುತವಾದಂಥ ಶ್ಲಾಘನೆಯನ್ನು ಮಾಡುವ ಸಂದರ್ಭದಲ್ಲಿ ಇರೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ನೀವು ಕೇಳಿದ ಹಾಗೆ ಈ ಓಸಿ ನಂಬರನ್ನು ಕೇಳಿದಾಗ ಇವರಿಗೆ ಒದಗಿಸುವಂಥದ್ದು, ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದಂಥ ಶಕ್ತಿ ಬರುವಂಥದ್ದು ಈ ಅನುರಾಧ ನಕ್ಷತ್ರದ ಕಾರಣದಿಂದ. ಹಾಗಾದರೆ ಬರುವ ಅನುರಾಧ ನಕ್ಷತ್ರದವರ ಕಾರಣಕ್ಕಾಗಿ ಮಾತ್ರ ಬರುತ್ತೋ? ಈ ಒಂದು ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರವೂ ಸೇರಿಕೊಂಡಿರುತ್ತೆ, ಅಷ್ಟೇ ಅಲ್ಲ ವಿಶಾಖ ನಕ್ಷತ್ರವೂ ಸೇರಿಕೊಂಡಿರುತ್ತೆ. ವಿಶಾಖ ನಕ್ಷತ್ರದ 2 ಭಾಗಗಳು, ವಿಶಾಖ ನಕ್ಷತ್ರದ 2 ಭಾಗಗಳು ಅಂತಂದರೆ ಅಲ್ಲ, ಒಂದು ಭಾಗ ಅಂತಂದರೆ ಇನ್ನು 3 ಭಾಗಗಳು ತುಲಾರಾಶಿಗೆ ಸೇರಿರುತ್ತೆ. ಸೊ ವಿಶಾಖ ನಕ್ಷತ್ರದ 1 ಭಾಗ, ಈ ಒಂದು ಅನುರಾಧ ನಕ್ಷತ್ರದ 4 ಭಾಗ, ಜ್ಯೇಷ್ಠ ನಕ್ಷತ್ರದ 4 ಭಾಗ, ಅಂದರೆ 9 ಭಾಗಗಳು ಸೇರಿಕೊಂಡು ಜ್ಯೇಷ್ಠ ನಕ್ಷತ್ರವೇ ಆಗಿರಲಿ ಅಥವಾ ಈ ಒಂದು ವಿಶಾಖ ನಕ್ಷತ್ರವೇ ಆಗಿರಲಿ, ಅನುರಾಧ ನಕ್ಷತ್ರವೂ ಸೇರಿರೋದ್ರಿಂದ ಕಾಲಪುರುಷನ ಕರ್ಮಸ್ಥಾನ ಇದು ಯಾರಿಗೆ ವಿಶೇಷವಾಗಿ ಆ ಮನೆಯ ಯಜಮಾನ, ಅಂದರೆ ಕಾಲಪುರುಷನ ಕರ್ಮಸ್ಥಾನದ ಯಜಮಾನ ಶನೈಶ್ಚರಾಗಿರ್ತಾನೆ. ಹಾಗೆ ಅನೇಕ ಪ್ರಾಪ್ತಿಗಳ ವಿಚಾರಕ್ಕಾಗಿನ ಯಜಮಾನನು ಕೂಡ ಶನೈಶ್ಚರಾಗಿರ್ತಾನೆ. ಈ ನೀವು ಕೇಳಿದಂಥ ಓಸಿ ಹೇಳುವಂಥದ್ದೇನು, ಈ ಓಸಿ ಅನ್ನುವಂಥದ್ದು ಕಾಯ್ದೆಬದ್ಧವಾಗಿ ಸರಿಯಾದಂತಹ ವಿಚಾರ ಅಲ್ಲದೆ ಹೋದರೂ ಕೂಡ, ಅಂದರೆ ಅದು ಕಾಯ್ದೆಬದ್ಧವಲ್ಲ. ಹಾಗಾಗಿ ಅದು ಅಂದರೆ ನಾವು ಅದನ್ನು ನ್ಯಾಯದ ಪರಂಪರೆಯಲ್ಲಿ ಅದನ್ನು ಸ್ವೀಕರಿಸಲಿಕ್ಕಾಗಲ್ಲ. ಇವತ್ತು ಬೆಟ್ಟಿಂಗ್ ಕೂಡ ಅಲ್ಲ, ಆದರೆ ಬೆಟ್ಟಿಂಗ್ ಕೋಟ್ಯಂತರ ರೂಪಾಯಿಗಳ ಬೆಟ್ಟಿಂಗ್ ನಡೆಯುತ್ತೆ.
ಹಾಗೆ ಇವತ್ತು ಕುದುರೆ ರೇಸ್, ಅದಕ್ಕೆ ಕಾಯ್ದೆಯ ಒಂದು ಇದೆ, ಏನಿದೆ, ಇಟ್ ಇಸ್ ಓಕೆ, ಕುದುರೆ ರೇಸನ್ನು ನೀವು ಹಣ ಕಟ್ಟಬಹುದು. ಹಾಗೆ ಈಗ ನೀವು ತಗೊಂಡ್ರೆ ಶೇರ್ಸ್ ಕೂಡ ಅಷ್ಟೇ. ಈಗ ಶೇರ್ಸನ್ನು ನಾವು ತಗೊಳ್ತೇವಲ್ಲ, ಆ ಎಲ್ಲ ಶೇರ್ಗಳಿಗೂ ನಾಳೆ ರೇಟ್ ಏರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇಟ್ ಈಸ್ ಆಲ್ಸೋ ಎ ಸಾರ್ಟ್ ಆಫ್, ನಾವು ನಮ್ಮ ಒಂದು ಆಯ್ಕೆಯನ್ನು ಏನು, ನಮ್ಮ ಒಂದು ಅದೃಷ್ಟವನ್ನು ನೋಡುವಂಥದ್ದೇ ಇರುತ್ತೆ. ಓಸಿ ಅನ್ನುವಂಥದ್ದು ಅಷ್ಟೇ, ಅದು ಕಾಯ್ದೆಬದ್ಧವಲ್ಲದೆ ಹೋದರೂ ಕೂಡ ಅದು ಬರಬಹುದು, ಬರದೇನೂ ಹೋಗ್ಬಹುದು. ಹಾಗಾದ್ರೆ ಬರಬಹುದಾದಂತಹ ಸಾಧ್ಯತೆಯನ್ನು ಒಬ್ಬ ಮನುಷ್ಯ ಹೇಗಿಡ್ತಾನೆ ಅಂದ್ರೆ, ಅದು ಅನುರಾಧ ನಕ್ಷತ್ರದ ಬಲದಿಂದ, ಅಥವಾ ಯಾವುದೇ ರಾಶಿಯವರಿರಲಿ ಅದನ್ನು ಹೇಳ್ತಾರೆ ಅಂತಾದರೆ ಶನೈಶ್ಚರನ ಸಂಪೂರ್ಣವಾದ ಬೆಂಬಲ ಬೇಕು. ಶನೈಶ್ಚರನ ಸಂಪೂರ್ಣವಾದ ಬೆಂಬಲ ಯಾಕೆ ಬರುತ್ತೆ ಅಂತಂದರೆ, ಕಾಲಪುರುಷನ 10ನೇ ಮನೆ ಯಜಮಾನ ಅಂದರೆ ಕಾಲಪುರುಷನ ಸಂದರ್ಭದಲ್ಲಿ ಕರ್ಮಸ್ಥಾನ ಅಂದರೆ, ಕರ್ಮ ಅಂತಂದ್ರೆ ನಾವು ಮಾಡುವಂಥದ್ದು, ಜೀವನದಲ್ಲಿ ಯಾವ ಕೆಲಸವನ್ನು ಮಾಡ್ತೇವೋ. 11ನೇ ಮನೆ ಯಜಮಾನನೂ ಹೌದು, ಕಾಲಪುರುಷನ ಸಂದರ್ಭದಲ್ಲಿ 11ನೇ ಮನೆ ಯಜಮಾನನು ಶನೈಶ್ಚರಾಗಿದ್ದಾನೆ. ಅಂದರೆ ಪ್ರಾಪ್ತಿ ಅನ್ನುವಂಥದ್ದು ನಮ್ಮ ತಂದೆ ತಾಯಿಯಂದಿರ ಆಸ್ತಿ ಬರುವಂಥದ್ದಿರ್ಬೋದು, ಹಿರಿಯರ ಆಸ್ತಿ ಬರುವಂಥದ್ದಿರ್ಬೋದು, ಅಥವಾ ಒಂದು ನಮ್ಮ ಪ್ರಮೋಷನ್ ಇದ್ದಿರಬಹುದು, ಅಥವಾ ನನಗೆ ಸಿಗಬಹುದಾದಂಥ ಕೆಲಸ ಇದ್ದಿರಬಹುದು, ಅಥವಾ ನನಗೆ ಯಾರದ್ದೋ ಒಂದು ವಿಲ್ ನನ್ನ ಬಗ್ಗೆ ಬರೆದಿರ್ತಾರೆ, ಅವ್ರು ನನಗೇನೂ ಸಂಬಂಧ ಇರೋದಿಲ್ಲ, ಬಟ್ ಇಟ್ ಈಸ್ ಅವರ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ, ಅವರ ಒಂದು ಖುಷಿಗಾಗಿ ಅವರು ನನಗೆ ಕೊಟ್ಟಿರ್ತಾರೆ. ಇದೆಲ್ಲವೂ ಕೂಡ ಪ್ರಾಪ್ತಿ. ಹಾಗೆ ಈ ಓಸೆ ಅನ್ನುವಂಥದ್ದು ಕೂಡ ಅದನ್ನು ಕಾಯ್ದೆಬದ್ಧ ಅಲ್ಲದೆ ಹೋದರೂ ಕೂಡ ಈ ನಂಬರಿಗೆ ಕಟ್ಟು ಅನ್ನುವಂಥದ್ದು, ಅದು ಈ ಅನುರಾಧ ನಕ್ಷತ್ರದ ಬಲವನ್ನು ಹೊಂದಿದಂತಹ ಕೆಲವು ಅಪರೂಪದ ಜನ ಅದನ್ನು ಏನು ಮಾಡಿರ್ತಾರೆ, ಈ ಒಂದು ಶಕ್ತಿಯನ್ನು ಪಡೆದಿರ್ತಾರೆ. ಇಂಥ ನಂಬರನ್ನು ನೀನು ಕಟ್ಟಬಹುದು. ಒಂದೊಂದು ಸಲ ಹೀಗಿರುತ್ತೆ, ಒಂದು ನಂಬರನ್ನು ಕಟ್ಟು ಅಂತ ಹೇಳ್ತಾರೆ, ಅದಕ್ಕೆ ಬಂದುಬಿಟ್ಟಿರುತ್ತೆ, ಅಕಸ್ಮಾತ್ತಾಗಿ ಬರುವಂಥದ್ದು ಬೇರೆ. ಆದರೆ ನಿಜಕ್ಕೂ ಈಗ ಆ ಒಂದು ಏನು ನಾವಿವತ್ತು ಲಕ್ಕಿ ನಂಬರ್ ಅಂತ ಏನು ಹೇಳ್ತೀವಿ, ಆ ಲಕ್ಕಿ ನಂಬರ್ನ ಕಲ್ಪನೆ ಹೇಗೆ ಬರುತ್ತೆ ಅಂತಂದರೆ, ಆ ಸಂದರ್ಭದ, ಆ ಒಂದು ಕ್ಷಣದ ಸಂದರ್ಭದ ಯಾವುದೋ ಒಂದು ಲೆಕ್ಕಾಚಾರ ಇರುತ್ತೆ. ಆ ಲೆಕ್ಕಾಚಾರದ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಆ ಕನಸಿನ ಸಂದರ್ಭದ ಯಾವುದೋ ಒಂದು ಗೋಚರಕ್ಕೆ ಆ ದಿವಸ ಬಂದಂಥದ್ದನ್ನು ನೆನಪಿಸ್ಕೊಂಡು ಈ ವಿಚಾರಕ್ಕೆ ಕೊಂಡಿಯನ್ನು ಕೂಡಿಸ್ಕೊಳ್ಬಹುದಾದಂಥ ಸಂದರ್ಭ ಇದ್ದಿದ್ದರೆ, ಆ ನಂಬರನ್ನು ಹೇಳಿದಾಗ ಕೆಲವರಿಗೆ ಅದೃಷ್ಟ ವಿಚಿತ್ರವಾಗಿ ಅದು ಏನಾಗಿರುತ್ತೆ, ಒಂದು ಫಲವನ್ನು ಕೊಡೋದಕ್ಕೆ ತನ್ನದೇ ಆದಂತಹ ಒಂದು ಸಾಧ್ಯತೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಇದು ವೃಶ್ಚಿಕ ರಾಶಿಯವರಲ್ಲೇ ಆದಂತಹ ಒಂದು ಅಪರೂಪದ ಗುಣ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಯಾರ ರಾಶಿಗೆ ಶನೈಶ್ಚರ ಅದ್ಭುತವಾಗಿ ಸಂವೇದಿಸಬಲ್ಲಂತಹ, ನಿಜವಾಗಿ ಶನೈಶ್ಚರ ಸಂವೇದಿಸಬಹುದಾದಂಥದ್ದು ಯಾರಿಗಿರುತ್ತೆ, ಮಿಥುನ ರಾಶಿಯವರಿಗೆ ಸಂವೇದಿಸ್ತಾನೆ, ತುಲಾ ರಾಶಿಯವರಿಗೆ ಸಂವೇದಿಸ್ತಾನೆ. ಹಾಗೆ ಈ ಲೆಕ್ಕಾಚಾರ ಒಂದಿದೆ ಅಲ್ಲಿ. ವೃಷಭದವರಿಗೆ ಸಂವೇದಿಸ್ತಾನೆ, ಕನ್ಯಾ ರಾಶಿಯವರಿಗೆ ಸಂವೇದಿಸ್ತಾನೆ, ತನ್ನದೇ ರಾಶಿಯವರಿಗೆ ಸಂವೇದಿಸ್ತಾನೆ. ಇದನ್ನು ಬಿಟ್ಟು ಕೆಲವು ಸಲ ಕೆಟ್ಟ ಗ್ರಹಗಳೇ ಆದರೂ ಕೂಡ ಅವು ನಮಗೆ ಅನುಕೂಲಕರವಾಗಿ ನಿಲ್ಲಬಹುದಾದಂಥ ಸ್ಥಳದಲ್ಲಿ ಕೂತಿರ್ತವೆ. ಹಾಗಾಗಿ ಅವು ನಮಗೆ ಒಳ್ಳೆಯದನ್ನೇ ಮಾಡ್ತವೆ. ಅಂತಹ ಒಳ್ಳೆಯ ಸ್ಥಳ ಅವರ ಜಾತಕದಲ್ಲಿ ಸಂಯೋಜನೆ ಆಗಿದೆ ಅಂತಾದರೆ, ಆ ವಿಶೇಷವಾದಂತಹ ಶನೈಶ್ಚರನ ಶಕ್ತಿಯಿಂದಾಗಿ ನೀವು ಕೇಳಿದಂಥ ಸರ್ರನೆ ಈ ನಂಬರನ್ನು ನೀನು ಇವತ್ತು ಪ್ಲೇಟ್ ಅಥವಾ ಇದನ್ನು ನೀನು ಆಯ್ಕೆ ಮಾಡ್ಕೋ, ಇದರ ಮೂಲಕವಾಗಿ ಆಡು, ಅಥವಾ ಈ ಹಣವನ್ನು ಇಷ್ಟರ ಮಟ್ಟಿಗೆ ಕಟ್ಕೋ, ಅಥವಾ ಈ ಶೇರನ್ನು ಇವತ್ತು ನೀನು ಪರ್ಚೇಸ್ ಮಾಡು, ನಿನಗೆ ಒಳ್ಳೆಯದಾಗತ್ತೆ ಹೇಳುವಂಥದ್ದು. ಹಾಗಾದರೆ ಅದಕ್ಕೆ ಮೂಲ ಎಲ್ಲಿರುತ್ತೆ ಅಂತಂದರೆ, ನಮಗೆ ತಿಳಿದೇ ಹೋದ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಅವರ ಆ ಶಕ್ತಿಯ ಮೂಲವನ್ನು ಸ್ವಪ್ನಗಳ ಮೂಲಕವಾಗಿಯೂ ಸಂಪಾದಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಅದು ಎಲ್ಲರ ವಿಚಾರದಲ್ಲಿ ಹೇಳಲಿಕ್ಕೆ ಅಸಾಧ್ಯವಾದರೂ ಕೂಡ ಈ ಅನುರಾಧ ನಕ್ಷತ್ರವರಿಗೆ ಈ ರೀತಿಯ ಒಂದು ಶಕ್ತಿಯ ಮುಖಾಂತರವಾಗಿ ಅಥವಾ ಮೂಲ ಬಿಂದುವಿನ ಪ್ರಕಾರವಾಗಿ ಎಳೆ ಕೂಡಿ ಬರೋದ್ರಿಂದ ವಿಶೇಷವಾಗಿ ಅದು ಶನೈಶ್ಚರನ ಕಾರಣಕ್ಕಾಗಿ ಕೂಡಿ ಬರುತ್ತೆ. ಹಾಗೆ ನೋಡಿದರೆ ವೃಶ್ಚಿಕ ರಾಶಿಯವರಿಗೆ ಶನೈಶ್ಚರ ಒಳ್ಳೆಯವನಲ್ಲ. ವೃಶ್ಚಿಕ ರಾಶಿಯವರಿಗೆ ಅವನ ನಂಬರವನ್ನು ಒಯ್ಯಿರಿ. ಯಾಕೆಂದರೆ ವೃಶ್ಚಿಕ ರಾಶಿಯ ಯಜಮಾನನಾದಂಥ ಮಂಗಳನನ್ನು ಅವನು ದೃಷ್ಟಿಸ್ತಾನೆ ಅಂತಾದರೆ, ಅಥವಾ ಮಂಗಳನ ಜೊತೆಗೆ ಅವನಿದ್ದಾನೆ ಅಂತಾದರೆ ಮಂಗಳನ ಅನೇಕ ಶಕ್ತಿಗಳನ್ನು ಹಾಳು ಮಾಡ್ತಾನೆ. ಆದರೆ ಆ ಅನುರಾಧ ನಕ್ಷತ್ರ ಕೊಡುವಂತಹ ಒಂದು ದೊಡ್ಡ ಶಕ್ತಿ ಬೇರೆ ರೀತಿಯದ್ದು, ಅನ್ಯ ಬಗೆಯದ್ದಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಕೆಲವು ಲಾಭದ ವಿಚಾರಗಳಲ್ಲಿ ಅಥವಾ ಕೆಲಸದ ವಿಚಾರದಲ್ಲಿನ ಕೆಲವು ಮಾರ್ಪಾಡುಗಳು, ಅಥವಾ ಈ ಕೆಲಸ ಬಿಟ್ಟು ಬಿಡ್ಲ, ನಾನು ಬೇರೆದು ಹಿಡಿಲ್ಲ ಅಂತ ಯಾರಾದರೂ ಕೇಳಿದಾಗ ಅನೇಕ ರೀತಿಯ ಈ ಸ್ವಪ್ನ ದೃಷ್ಟಾಂತದ ಮೂಲಕವಾಗಿ, ಯಾಕೆಂತಂದರೆ ಈ ಸ್ವಪ್ನ ದೃಷ್ಟಾಂತ ಅಂದರೆ ಹೇಗಿರುತ್ತೆ ಅಂತಂದರೆ, ಕೆಲವು ಸಲ ಈ ಕೆಲವರಿಗೆ ಇದೇ ಹೇಳ್ತಾರೆ, ಅಂದರೆ ನೀನು ಈ ರೀತಿಯಲ್ಲಿ
ಈ ಒಂದು ವಸ್ತುವನ್ನ ನಿದ್ರೆ ಮಾಡುವಾಗ ನಿನ್ನ ತಲೆದಿಂಬಿನ ಕೆಳಗಡೆ ಇಡುವಂತಹದ್ದನ್ನ ಮಾಡಿಕೊಳ್ಳಬೇಕು. ಎಷ್ಟು ಕ್ರೂಡ್ ನೋಡಿ ಇದು. ಈಗ ಒಂದು ಈ ಅರಿಶಿಣದ ಕೊಂಬನ್ನ ನಿನ್ನ ತಲೆದಿಂಬಿನ ಅಡಿಯಲ್ಲಿಟ್ಟು ಯಾವ ಕನಸು ಬೀಳ್ತದೆ ಅನ್ನುವಂಥದ್ದನ್ನ ನನಗೆ ತಿಳಿಸು ಹೇಳಿದರೆ, ಆ ಕನಸುಗಳ ಮೂಲಕವಾಗಿ ತಿಳಿಸೋದಕ್ಕೆ ಎಲ್ಲರಿಗೂ ಸಾಧ್ಯತೆ ಬರೋದಿಲ್ಲ. ಆದ್ರೆ ಕೆಲವರು ಆ ಕನಸುಗಳ ಮೂಲಕವಾಗಿ ಕೆಲವು ಎಳೆಗಳನ್ನ ಅವರು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಹೇಳ್ತಾರೆ. ತಮಗೆ ಕಂಡ ಕನಸುಗಳ ಮೂಲಕವಾಗಿಯೂ ಹೇಳುವಂತಹದ್ದಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ಶಕ್ತಿ ವಿಶೇಷವಾಗಿ ಒದಗಿ ಬಂದಿರುತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.